ವಿದ್ಯಾರ್ಥಿಗಳೇ, ನಾನು ಜಯಶಂಕರ್, ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕ. ಇವತ್ತು ನಾನು ಆನ್ಲೈನಲ್ಲಿ ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಿಸಿದಂಥ ಮತ್ತೋರ್ವ ಸಮಾಜಶಾಸ್ತ್ರದ ಮೇರು ಚಿಂತಕ ಮತ್ತು ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರಲ್ಲಿ ಒಬ್ಬರಾಗಿರ್ತಕ್ಕಂತಹ ಎಮಿಲಿ ಡರ್ಕೈಮ್ರವರ ಜೀವನ ಚರಿತ್ರೆ, ಅವರ ಕೊಡುಗೆಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಲಿದ್ದೇನೆ. ಒಂದು 5 ಮಾರ್ಕ್ಸಿನ ಪ್ರಶ್ನೆ ನಿಮಗೆ ಯಾವುದಾದ್ರೂ ಒಬ್ಬ ಚಿಂತಕರ ಬಗ್ಗೆ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಜೀವನ ಚರಿತ್ರೆಗಳನ್ನು, ಅವರ ಕೊಡುಗೆ ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿಗಳು ಯಾರು, ಅವ್ರ ವಿದ್ಯಾಭ್ಯಾಸ ಏನು, ಅವರ ಪ್ರಯತ್ನಗಳು ಏನಾಗಿದ್ದು ಎಂಬುದರ ಬಗ್ಗೆ ನೀವು ವಿಸ್ತೃತವಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾನು ಹೇಳಿದಂತೆ ಹೆಸರಾಂತ ಸಮಾಜಶಾಸ್ತ್ರಜ್ಞರಲ್ಲಿ ಎಮಿಲಿ ಡರ್ಕೈಮ್ರವರು ಸಹ ಇವರು ಒಬ್ಬರಾಗಿರ್ತಾರೆ. ಇವರು 1858ರಲ್ಲಿ ಜನಿಸ್ತಾರೆ. ಮುಖ್ಯವಾಗಿ ಏಕೆಂದರೆ ಇವರು ಸಮಾಜಶಾಸ್ತ್ರವನ್ನು ವಿಶ್ವವಿದ್ಯಾಲಯ ಹಂತದಲ್ಲಿ ಬೋಧಿಸ್ತಕ್ಕಂಥ ಫ್ರಾನ್ಸ್ ದೇಶದ ಸಮಾಜಶಾಸ್ತ್ರಜ್ಞರಲ್ಲಿ ಮೊಟ್ಟ ಮೊದಲನೆಯವರು ಇವರು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇವರು 1858 ಏಪ್ರಿಲ್ 15ರಂದು ಫ್ರಾನ್ಸ್ ದೇಶದ ಪೂರ್ವ ಫ್ರಾನ್ಸ್ಗೆ ಸೇರಿದ ಲೋರಿಯನ್ಗೆ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಸ್ಟ್ರಾಸ್ಬರ್ಗ್ ಹತ್ತಿರದ ಅಪಿನಾಲ್ ಎಂಬ ಕುಗ್ರಾಮದಲ್ಲಿ ಅವರು ಜನಿಸ್ತಾರೆ. ಎಮಿಲಿ ಡರ್ಕೈಮ್ರವರು 1858 ಏಪ್ರಿಲ್ 15ರಂದು ಸ್ಟ್ರಾಸ್ಬರ್ಗ್ನ ಅಪಿನಾಲ್ ಎಂಬ ಕುಗ್ರಾಮದಲ್ಲಿ, ಫ್ರಾನ್ಸ್ಗೆ ಸೇರಿರ್ತಕ್ಕಂಥ ಕುಗ್ರಾಮದಲ್ಲಿ ಇವರು ಜನಿಸ್ತಾರೆ. ಯಾಕಂದರೆ ಸಮಾಜಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನು, ಅಸ್ತಿತ್ವವನ್ನು ತಂದುಕೊಡುವಲ್ಲಿ ಎಮಿಲಿ ಡರ್ಕೈಮ್ರವರ ಕೊಡುಗೆಗಳು ಇವತ್ತಿಗೂ ಸಹ ತಮ್ಮದೇ ಆದಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮುಖ್ಯವಾಗಿ ನೈಸರ್ಗಿಕ ವಿಜ್ಞಾನಗಳ ಸಾಲಿನಲ್ಲಿ ಸಮಾಜಶಾಸ್ತ್ರವನ್ನು ಕಟ್ತಕ್ಕಂಥ, ಬೆಳೆಸ್ತಕ್ಕಂಥ ಒಂದು ಅವಿಸ್ಮರಣೀಯವಾದಂಥ ಪ್ರಯತ್ನ ಎಮಿಲಿ ಡರ್ಕೈಮ್ರವರಿಂದ ಆಗಿದೆ. ಇವತ್ತಿಗೂ ಸಹ ಅವರ ಆತ್ಮಹತ್ಯಾ ಸಿದ್ಧಾಂತ, ಧಾರ್ಮಿಕ ಸಿದ್ಧಾಂತ ಅಂತಹ ಮೇಲ್ಪಂಕ್ತಿಯಲ್ಲಿ ನಿಲ್ತಕ್ಕಂಥ ಸಿದ್ಧಾಂತಗಳಲ್ಲಿ ಒಂದಾಗಿದ್ದು, ಇವತ್ತು ಸಾರ್ವತ್ರಿಕವಾಗಿ ಅನ್ವಯ ಆಗ್ತಕ್ಕಂಥ ಸಿದ್ಧಾಂತಗಳಲ್ಲಿ ಈ ಸಿದ್ಧಾಂತಗಳು ಸಹ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಸಾಮಾಜಿಕ ಅಧ್ಯಯನಗಳಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನವನ್ನು ಹೇಗೆ ಮಾಡಬಹುದಾಗಿದೆ ಎಂಬುದನ್ನು ಪರಿಚಯಿಸ್ತಕ್ಕಂಥ ಕೀರ್ತಿ ಎಮಿಲಿ ಡರ್ಕೈಮ್ರವರಿಗೆ ಸಲ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಇವರು ನಾನೀಗಾಗಲೇ ಹೇಳಿದಂತೆ 1858 ಏಪ್ರಿಲ್ 15ರಂದು ಫ್ರಾನ್ಸ್ನ ಅಪಿನಾಲ್ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ಇವರ ತಂದೆ ತಾಯಿಗಳು ಒಂದು ಪುರೋಹಿತಶಾಹಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಇವರ ತಂದೆ ಇವರು ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಬೇಕು ಎಮಿಲಿ ಡರ್ಕೈಮ್ ಎಂಬ ಅಭಿಲಾಷೆಯನ್ನು ಅವರ ತಂದೆ ಹೊಂದಿದ್ರು. ಇವರು ಇದರ ಹಿನ್ನೆಲೆಯಲ್ಲಿ ಧರ್ಮ ಗುರು ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರಿಗೆ ಕೊಡಲಿಕ್ಕೆ ಅವರ ತಂದೆ ಮುಂದಾಗಿದ್ದರು. ಹಾಗಾಗಿ ಅವರು ಈ ಹಿನ್ನೆಲೆಯಲ್ಲಿ ಅವರಿಗೆ ಇಬ್ರು ಪುರಾತನ ಟೆಸ್ಟಿಮೆಂಟ್ಸ್ಗಳನ್ನು, ಓಲ್ಡ್ ಟೆಸ್ಟಿಮೆಂಟ್ಸ್ ಏನು ಬರ್ತದೆ ಮತ್ತು ಟಾಲ್ಮಂಗ್ಗಳನ್ನು ವ್ಯಾಸಂಗ ಮಾಡುವುದರ ಜೊತೆಗೆ ಲೌಕಿಕ ಮತ್ತು ಸಾಂಪ್ರದಾಯಿಕ ಶಿಕ್ಷಣವನ್ನು ಅವರಿಗೆ ನೀಡಲಾಗಿತ್ತು. ಏಕೆಂದರೆ ಅವ್ರ ತಂದೆ ಏನು ಆಸೆಯನ್ನು ಪಟ್ಟಿದ್ರು, ಮಗ ಏನಾಗಬೇಕು ಅಂದರೆ ಅವನೊಬ್ಬ ಧರ್ಮಗುರುವಾಗಿ ಸೇವೆಯನ್ನು ಸಲ್ಲಿಸಬೇಕು ಎಂಬ ಕಾರಣಕ್ಕಾಗಿ ಈ ಧಾರ್ಮಿಕ ವಿಚಾರಗಳ ಬಗ್ಗೆ ಅವ್ರಿಗೊಂದಿಷ್ಟು ಪ್ರಾಥಮಿಕ ಶಿಕ್ಷಣವನ್ನು ಅವರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಮುಖ್ಯವಾಗಿ ಫ್ರಾನ್ಸಿನ ಲೌಕಿಕ ಮತ್ತು ಸಾಂಪ್ರದಾಯಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಅವರಿಗೆ ಮಾಡಲಾಗಿತ್ತು. ಮತ್ತು ಅವರ ತನ್ನ 13ನೇ ವಯಸ್ಸಿನಲ್ಲಿ ದೀಕ್ಷೆ ಪಡೆದ ತಕ್ಷಣ ಅವರಿಗೆ ರೋಮನ್ ಕ್ಯಾಥಲಿಕ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಶಿಕ್ಷಕರೊಬ್ಬರ ಪ್ರಭಾವದಿಂದಾಗಿ ಮತ್ತು ಸ್ವಂತ ಧರ್ಮದ ಬಗ್ಗೆ ಇದ್ದಂಥ ವಿಶೇಷ ಪ್ರೀತಿ ಕಡಿಮೆಯಾಗಿ ದೇವರು ಯಾರು, ಧರ್ಮ ಮತ್ತು ದೇವರು ಯಾವುದು ನಿಜ, ಯಾವುದು ಸುಳ್ಳು ಎಂಬುದರ ಬಗ್ಗೆ ಜಿಜ್ಞಾಸೆ ಎಮಿಲಿ ಡರ್ಕೈಮ್ರವರಿಗೆ ಉಂಟಾಗ್ತದೆ. ಹೀಗೆ ಅವರು ಆ ಜಿಜ್ಞಾಸೆಯ ಪರಿಣಾಮವಾಗಿ ಅವನ ದೀಕ್ಷೆಯನ್ನು ಪಡ್ಕೊಂಡಿರ್ತಾರೆ. ಆ ದೀಕ್ಷೆಯ ಸ್ಥಾನವನ್ನು ತೊರೆದು ಬಿಡ್ತಾರೆ, ಅವರು ತಿರಸ್ಕರಿಸ್ತಾರೆ. ನಂತರ 1879ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಅತ್ಯಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇಕಲೋ ನಾರ್ಮಲ್ ಸುಪೀರಿಯರ್ ಎಂಬ ಕಾಲೇಜಿನಲ್ಲಿ ಅವರ ಪ್ರವೇಶವನ್ನು ಪಡ್ಕೊಳ್ತಾರೆ. 1879ರಲ್ಲಿ ಫ್ರಾನ್ಸಿನಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಎಕಲೋ ನಾರ್ಮಲ್
ಸುಪೀರಿಯರ್ ಕಾಲೇಜ್ ಇಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾರೆ. ಆ ಕಾಲದಲ್ಲಿ ಫ್ರಾನ್ಸ್ನ ಈ ಕಾಲೇಜು ಬುದ್ಧಿಜೀವಿಗಳ ಕಾಲೇಜ್ ಅಂತೇಳಿ ಹೆಸರಾಗಿತ್ತು. ಆಗ ಈ ಎಮಿಲಿ ಡರ್ಕಮ್ ಭಾಳಷ್ಟು ಮೇಧಾವಿ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾನೆ. ಯಾಕೆಂದರೆ ಹಲವಾರು ಬಹುಮಾನಗಳನ್ನು ಅವರು ಪಡ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆಗ ಅವರಿಗೆ ಹಲವಾರು ತಜ್ಞರ ಒಂದು ಸಾಹಚರ್ಯವಾಗ್ತದೆ. ಮುಖ್ಯವಾಗಿ ಹೆನ್ರಿ ಬರ್ಗ್ಸನ್ ಅಂತಹ ಮಹಾನ್ ಚಿಂತಕರ ಒಂದು ಸಹವಾಸ ಇವರಿಗೆ ಲಭ್ಯವಾಗ್ತದೆ. ನಂತರ 1882ರಲ್ಲಿ ಆ ಕಾಲೇಜಿನಿಂದ ಅವರು ಪದವಿಯನ್ನು ಪಡ್ಕೊಳ್ತಾರೆ. ಎಮಿಲಿ ಡರ್ಕಮ್ 1882ರಲ್ಲಿ ಆ ಕಾಲೇಜಿನಿಂದ ಪದವಿಯನ್ನು ಪಡ್ಕೊಳ್ತಾರೆ. ತದನಂತರ ಪ್ಯಾರಿಸ್ನ ಅಕ್ಕಪಕ್ಕದ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲ ಸಮಯ ಅವರು ಶಿಕ್ಷಕರಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗ್ತದೆ. ಅದರ ಜೊತೆಗೆ 1882ರಿಂದ 87ರವರೆಗೆ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಎಂಬ ಆಸೆಯಿಂದ ಜರ್ಮನಿಯ ಬರ್ಲಿನ್ ಮತ್ತು ಇತರ ವಿಶ್ವವಿದ್ಯಾಲಯಗಳಿಗೆ ಅವರು ಪ್ರವೇಶಕ್ಕಾಗಿ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಆಗ ಅವರಿಗೆ ಬರ್ಲಿನ್ನ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾರೆ. ಇಲ್ಲಿ ಆ ವಿಶ್ವವಿದ್ಯಾಲಯ ಅತ್ಯಂತ ಖ್ಯಾತ ಮನೋವಿಜ್ಞಾನಿ ಹೆಲ್ಮ್ಹೂಂಟ್ ಎಂಬವರ ಪರಿಚಯ ಆಗ್ತದೆ. ಹೆಲ್ಮ್ಹೂಂಟ್ ಅವರ ಪರಿಚಯ ಆಗ್ತದೆ. ಮುಖ್ಯವಾಗಿ ಇವರ ಪರಿಚಯದಿಂದಾಗಿ ಇವರೇ ಸ್ವತಃ ರೂಪಿಸಿರ್ತಕ್ಕಂಥ ಮನಃಶಾಸ್ತ್ರೀಯ ಪ್ರಯೋಗಾಲಯಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶ ಎಮಿಲಿ ಡರ್ಕೈಮ್ ಅವರಿಗೆ ಸಿಗ್ತದೆ. ಇದರಿಂದ ಎಮಿಲಿ ಡರ್ಕೈಮ್ ಅವರ ಸಹಚರದಿಂದ ಬಹಳ ಪ್ರಭಾವಿತರಾಗ್ತಾರೆ. ಆ ಪ್ರಭಾವಿತರಾಗಿರ್ತಕ್ಕಂಥ ಎಮಿಲಿ ಡರ್ಕೈಮ್ ವೈಜ್ಞಾನಿಕ ವಿಧಾನಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ಬೆಳೆಸ್ಕೊಂಡು ನಿರಂತರವಾಗಿ ಲೇಖನಗಳನ್ನು ಬರೀಲಿಕ್ಕೆ ಆರಂಭಿಸ್ತಾರೆ. ಈ ನಿಟ್ಟಿನಲ್ಲಿ 1887ರಲ್ಲಿ ಬೋರ್ಡಕ್ಸ್ ವಿಶ್ವವಿದ್ಯಾಲಯದಲ್ಲಿ ಎಮಿಲಿ ಡರ್ಕೈಮ್ರವರನ್ನು ಸಮಾಜಶಾಸ್ತ್ರದ ಪ್ರಾಧ್ಯಾಪಕರನ್ನಾಗಿ ನೇಮಕ ಮಾಡಲಾಗ್ತದೆ. ಮತ್ತು ಈ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿಯೇ ಅವರಿಗೆ 3 ಮುಖ್ಯ ಗ್ರಂಥಗಳನ್ನು ಅವರು ರಚಿಸಿ ಪ್ರಕಟಿಸ್ತಾರೆ. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಬೋರ್ಡೆಕ್ಸ್ ವಿಶ್ವವಿದ್ಯಾಲಯದಲ್ಲಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಕಾರ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರು 3 ಗ್ರಂಥಗಳನ್ನು, ಮಹಾನ್ ಗ್ರಂಥಗಳನ್ನು ಬರೆದು ಅವರು ಪ್ರಕಟಿಸ್ತಾರೆ. ಈ ಗ್ರಂಥಗಳು ಎಮಿಲಿ ಡರ್ಕೈಮ್ರವರಿಗೆ ಅಪಾರವಾದ ಕೀರ್ತಿ, ಹಣ ಮತ್ತು ಅಪಾರ ಪ್ರಮಾಣದ ಸ್ನೇಹ ಬಳಗವನ್ನು ಸಂಪಾದಿಸಿಕೊಡ್ತದೆ. ಮತ್ತು ಈ ಸಮಯದಲ್ಲಿ ಅವರು ಸೋಷಿಯಾಲಜಿಕಲ್ ಆ್ಯನ್ಯೂ ಎಂಬ ಪತ್ರಿಕೆಯನ್ನು, ಸಮಾಜಶಾಸ್ತ್ರ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊರತರುವ ಸಲುವಾಗಿ ಒಂದು ಪತ್ರಿಕೆಯನ್ನು ಅವರು ಆರಂಭಿಸ್ತಾರೆ. ಸೋಷಿಯಾಲಜಿಕಲ್ ಆ್ಯನಿಕ್ಯೂ ಎಂಬ ಪತ್ರಿಕೆಯನ್ನು ಅವರೇ ಸಂಪಾದಿಸಿ ಪ್ರಕಟಿಸ್ತಾರೆ. ಅಲ್ಲಿ ಅಧ್ಯಾಪಕರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ. ಹೀಗೆ ಈ ಎಲ್ಲ ಬೆಳವಣಿಗೆ ಆದ ನಂತರ ಅವರು ಪ್ಯಾರಿಸ್ನಲ್ಲಿ ಅತ್ಯಂತ ಪ್ರಭಾವಿ ಹೊಂದಿರತಕ್ಕಂಥ ಸೊರೋಬೆನ್ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರಗಳ ವಿಭಾಗಕ್ಕೆ ಪ್ರಾಧ್ಯಾಪಕರಾಗಿ ನೇಮಕ ಆಗ್ತಾರೆ ಅನ್ನೋದು ನಾವಲ್ಲಿ ಗಮನಿಸಬೇಕಾಗ್ತದೆ. ಈ ನೇಮಕಾತಿಯೇ ಅವರಿಗೆ ಸಮಾಜಶಾಸ್ತ್ರದ ಅದ್ವಿತೀಯ ಚಿಂತಕರಲ್ಲಿ ಒಬ್ಬ ಚಿಂತಕರಾಗಿ ಹೊರಹೊಮ್ಮಲಿಕ್ಕೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಅವರು ಏನು ಕೆಲಸವನ್ನು ಮಾಡ್ತಾರೆ, ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೇ ಮುಖ್ಯವಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಬೇಕಾಗ್ತಕ್ಕಂಥ ಒಂದು ತಳಹದಿಯನ್ನು ಎಮಿಲಿ ಡರ್ಕೈಮ್ ರೂಪಿಸುವಲ್ಲಿ ಭಾಳಷ್ಟು ಸಕ್ಸಸ್ಸನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ 1912ರಲ್ಲಿ ಅತ್ಯಂತ ಮೇರುಕೃತಿಯಾಗಿರ್ತಕ್ಕಂತಹ ಧಾರ್ಮಿಕ ಜೀವನದ ಮೂಲ ರೂಪಗಳು ಎಂಬ ಗ್ರಂಥವನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಧಾರ್ಮಿಕ ಜೀವನದ ಮೂಲ ರೂಪಗಳು ಎಂಬ ಗ್ರಂಥವನ್ನು ಅವರು ಪ್ರಕಟಿಸ್ತಾರೆ, ಸಂಪಾದಿಸಿ. ಸೊರೋಬೆನ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನು ಕಲ್ಪಿಸಿಕೊಡುವ ಸಲುವಾಗಿ ಅವರು ಮಾಡಿರ್ತಕ್ಕಂಥ ಅವಿಸ್ಮರಣೀಯವಾದಂಥ ಸೇವೆ ಅಂದರೆ ಆ ಕಾಲಾವಧಿಯಲ್ಲಿ ಅವರು ಒಂದು ಅದ್ವಿತೀಯವಾದಂತಹ ಗ್ರಂಥವನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಅದು ಅವರಿಗೆ ಒಂದು ಅಭೂತಪೂರ್ವವಾದಂಥ ಯಶಸ್ಸನ್ನು ತಂದುಕೊಡ್ತದೆ. ಧಾರ್ಮಿಕ ಜೀವನದ ಮೂಲ ರೂಪಗಳು ಎಂಬುದು ಅವರ ಅದ್ವಿತೀಯವಾದಂಥ ಗ್ರಂಥ ಅನ್ನೋದು ನಾವೆಲ್ಲ ನೋಡಬೇಕಾಗ್ತದೆ. ನಂತರ 1914ರಲ್ಲಿ ಒಂದು ನಿಮಿಷ
1912ರಲ್ಲಿ ಧಾರ್ಮಿಕ ಜೀವನದ ಮೂಲ ರೂಪಗಳು ಎಂಬ ಗ್ರಂಥವನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಆದರೆ ವಿಪರ್ಯಾಸ ಅಂದರೆ 1912ರ ತರುವಾಯ ಅವರ ವೈಯಕ್ತಿಕ ಜೀವನ ಭಾಳ ದುಃಖಕರವಾಗ್ತದೆ, ಅಷ್ಟೊಂದು ಸಮಾಧಾನಕರವಾಗಿಲ್ಲ. ಏಕೆಂದರೆ 1912ರ ನಂತರ ನಡೆದಂಥ ಕೆಲವೊಂದು ಘಟನಾವಳಿಗಳು ಅವರನ್ನು ವೈಯಕ್ತಿಕವಾಗಿ ಜರ್ಜರಿತರಾಗಿಸ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಏಕೆಂದರೆ 1914ರಲ್ಲಿ ಪ್ರಾರಂಭವಾದಂತಹ ಮೊದಲನೇ ಮಹಾಯುದ್ಧದಲ್ಲಿ ಅವರ ಎಮ್.ಎಲ್.ಎ. ಡರ್ಕೈಮ್ರವರ ಅಪಾರ ಸ್ನೇಹಿತರು ಸಾವನ್ನಪ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ಅವರು ತನ್ನ ಮಗನನ್ನು ಕಳಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗೆ ಇದ್ದಂಥ ಒಬ್ಬನನ್ನು ಮಗನನ್ನು ಕಳ್ಕೊಂಡಂತಹ ಒಂದು ಸಂದರ್ಭ ಎಮ್.ಎಲ್.ಎ. ಡರ್ಕೈಮ್ರವರನ್ನು ಕುಗ್ಗಿಸ್ತದೆ. ಹಾಗಾಗಿ ಅವರ ಆರೋಗ್ಯ ಸ್ಥಿತಿ ಹದಗೆಡ್ತದೆ. ನಂತರ 1917 ನವೆಂಬರ್ 15ರಂದು ಎಮ್.ಎಲ್.ಎ. ಡರ್ಕೈಮ್ರವರು ಅಮರರಾಗ್ತಾರೆ. ಇದು ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದಂಥ ವಿಚಾರಧಾರೆಗಳು. ಮುಂದೆ ಬಂದರೆ ಅವರ ಬರಹಗಳು, ಲೇಖನಗಳು ಯಾವ್ಯಾವುದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ನೋಡಬೇಕಾಗ್ತದೆ. ಎಮ್.ಎಲ್.ಎ. ಡರ್ಕೈಮ್ರವರ ಬರಹಗಳು, ಗ್ರಂಥಗಳು, ಲೇಖನಗಳು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅದ್ವಿತೀಯವಾದಂತಹ ಒಂದು ಕೊಡುಗೆ ಆಗಿದೆ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಅವರ ಲೇಖನಗಳು ಯಾವುದು, ಬರಹಗಳು ಯಾವುದು ನೋಡಿದರೆ ಪಾಯಿಂಟ್ ನಂಬರ್ 1 ಸಮಾಜದಲ್ಲಿ ಶ್ರಮ ವಿಭಜನೆ ಅಥವಾ ಡಿವಿಷನ್ ಆಫ್ ಲೇಬರ್, ಇದು ಒಂದು. ಎರಡನೇದಾಗಿ ಸಮಾಜಶಾಸ್ತ್ರೀಯ ಅಧ್ಯಯನದ ವಿಧಾನದ ನಿಯಮಗಳು, ಎರಡನೇದಾಗಿ. ಮೂರನೇದಾಗಿ ಆತ್ಮಹತ್ಯೆ ಸಿದ್ಧಾಂತ, ನಾಲ್ಕನೇದಾಗಿ ಧಾರ್ಮಿಕ ಜೀವನದ ಮೂಲ ರೂಪಗಳು. ಇವು 4 ಪ್ರಮುಖವಾಗಿ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬೃಹತ್ ಕೊಡುಗೆಗಳು ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ಸಮಾಜದಲ್ಲಿ ಶ್ರಮ ವಿಭಜನೆ ಎಂಬ ಮಹಾ ಗ್ರಂಥಕ್ಕೆ ಅವರು PhD ಪದವಿಯನ್ನು ಅವರು ಪಡ್ಕೊಳ್ತಾರೆ. ನಂತರ 1893ರಲ್ಲಿ ಈ ಗ್ರಂಥದ ತಿರುಳನ್ನು ಪ್ರಬಂಧವಾಗಿ ರಚಿಸಿ ಅವರು PhD ಪದವಿಯನ್ನು ಅವರು ಪಡ್ಕೊಳ್ತಕ್ಕಂಥ ಅವಕಾಶವೂ ಸಹ ಅವರಿಗೆ ಎಮ್.ಎಲ್.ಎ. ಡರ್ಕೈಮ್ರವರಿಗೆ ಆಗ್ತದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮತ್ತು ಶ್ರಮ ವಿಭಜನೆಗೆ ಸಮಾಜದ ಐಕ್ಯಮತ್ಯದ ಆಧಾರವಾಗಿದೆ ಎಂಬುದನ್ನು ಅವರು ವಿಸ್ತಾರವಾಗಿ ಕೂಲಂಕುಷವಾಗಿ ಅವರು ಅಧ್ಯಯನವನ್ನು ಮಾಡಿ ತನ್ನ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇದು ಅವರ ಒಂದು ಕೊಡುಗೆಗೆ ಸಂಬಂಧಿಸಿದಂತೆ ಆಯಿತು. ಬರಹಗಳಿಗೆ ಸಂಬಂಧಿಸಿದಂತೆ ಅವರ ಕೊಡುಗೆಗೆ ಸಂಬಂಧಿಸೋದಾದರೆ ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಎಮ್.ಎಲ್.ಎ. ಡರ್ಕೈಮ್ರವರ ಕೊಡುಗೆ ಭಾಳಷ್ಟು ಮುಖ್ಯವಾಗಿದೆ ಅನ್ನೋ ನಾವು ಗಮನಿಸಬೇಕಾಗ್ತದೆ. ಇವತ್ತಿಗೂ ಸಹ ಸಮಾಜಶಾಸ್ತ್ರಕ್ಕೆ ವೈಜ್ಞಾನಿಕ ನೆಲೆಗಟ್ಟನ್ನು, ಒಂದು ಶಾಸ್ತ್ರೀಯ ಅಧ್ಯಯನದ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂತಹ ಕೀರ್ತಿ ಎಮ್.ಎಲ್.ಎ. ಡರ್ಕೈಮ್ರವರಿಗೆ ಸಲ್ತದೆ. ಮೊಟ್ಟಮೊದಲ ಬಾರಿಗೆ ಸಮಾಜಶಾಸ್ತ್ರದಲ್ಲಿ ವೈಜ್ಞಾನಿಕ ವಿಧಾನದ ಬಳಕೆಯನ್ನು ಮಾಡಿಕೊಂಡು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಅವರು ಮಾಡುವ ಒಂದು ಪ್ರಯತ್ನವನ್ನು ಮುಖ್ಯವಾಗಿ ಸಮಾಜಶಾಸ್ತ್ರದಲ್ಲಿ ಮಾಡ್ತಾರೆ. ಹಾಗಾಗಿ ಸಮಾಜಶಾಸ್ತ್ರ ಇತರ ಸಾಮಾಜಿಕ ವಿಜ್ಞಾನಗಳ ಸಾಲಿನಲ್ಲಿ ಬೆಳೀಲಿಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನು, ಅಸ್ಥಿಭಾರವನ್ನು ಹಾಕಿಕೊಟ್ಟಂಥ ಕೀರ್ತಿ ಎಮ್.ಎಲ್.ಎ. ಡರ್ಕೈಮ್ರವರಿಗೆ ಸಲ್ತದೆ. ಹಾಗಾಗಿ ನಿಮ್ಮ ತಿಳುವಳಿಕೆ ದೃಷ್ಟಿಯಿಂದ ಅವರ ಕೊಡುಗೆಗಳು ಯಾವುದು ಸಮಾಜಶಾಸ್ತ್ರಕ್ಕೆ ಎಂಬುದನ್ನು ನೋಡೋದಾದರೆ, ಮೊದಲನೇದಾಗಿ ಶ್ರಮ ವಿಭಜನಾ ಸಿದ್ಧಾಂತ, ಡಿವಿಷನ್ ಆಫ್ ಲೇಬರ್. ಎರಡನೇದಾಗಿ ಥಿಯರಿ ಆಫ್ ಸೋಷಿಯಲ್ ಫ್ಯಾಕ್ಟ್ಸ್, ಸಾಮಾಜಿಕ ಸತ್ಯಗಳು, ಇದು ಎರಡನೇ ಸಿದ್ಧಾಂತ. ಮೂರನೇದಾಗಿ ಆತ್ಮಹತ್ಯೆ ಸಿದ್ಧಾಂತ. ನಾಲ್ಕನೇದಾಗಿ ಧಾರ್ಮಿಕ ಸಮಾಜಶಾಸ್ತ್ರ, ಸೋಷಿಯಾಲಜಿ ಆಫ್ ರಿಲಿಜಮ್ ಎಂಬುದು ಮತ್ತೊಂದು ಕೊಡುಗೆ. ಇವೆಲ್ಲವನ್ನು ನಾವು ಸಮಾಜಶಾಸ್ತ್ರದಲ್ಲಿ ಇವತ್ತಿಗೂ ಸಹ ಸಿದ್ಧಾಂತಗಳಾಗಿ ಇವತ್ತು ವಿಶ್ಲೇಷಣೆ ಮಾಡ್ತಕ್ಕಂಥ ಅನಿವಾರ್ಯತೆ, ಅಗತ್ಯತೆ ನಮಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದಂಥ ವಿಷಯಗಳು. ಇದುವರೆಗೆ ನಾನು ಏನು ವಿಚಾರಗಳನ್ನು ನಿಮ್ಮ ಮುಂದಿಟ್ಟೆ ಇವೆಲ್ಲವನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಮಾನ್ಯ ತಿಳುವಳಿಕೆ ದೃಷ್ಟಿಯಿಂದ ನೀವೆಲ್ಲರೂ ಇನ್ನಷ್ಟು ವಿಷಯಗಳನ್ನು ಸಂಗ್ರಹಿಸಿಟ್ಕೊಂಡು ಇದರ ಜೊತೆಗೆ ಓದ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮುಂದಿನ ತರಗತಿಯಲ್ಲಿ ನಾನು ಅವರ ಕೊಡುಗೆಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ನಾನು ಮಾಡ್ತಾನೆ. ಎಲ್ರಿಗೂ ಧನ್ಯವಾದಗಳು.